ಮುದ್ದಿನ ತಂಗಿಯನ್ನ ಕೊಂದ ಅಣ್ಣ, ಆಸ್ತಿಗಾಗಿ ನಡೆಯಿತು ಕೋಲಾಹಲ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾಂತೇಶ್ ಹಿರೇಮಠ್. ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ, ನಾಯಿಗಿಂತ ಕಡೆಯಾಯಿತು ನನ್ನ ಬಾಳ ಜೀವ. ಬೇವು ಬೆಲ್ಲವನ್ನ ತಿಂದು ಹಬ್ಬವನ್ನ ಆಚರಿಸಬೇಕಾದ ದಿನ ಮನೆಯ ಮಗಳ ಹೆಣ ಬಿದ್ದು. ಅಣ್ಣ ಮತ್ತು ತಂಗಿಯರ ನಡುವೆ ಆಸ್ತಿಗಾಗಿ ಕಲಹ ಉಂಟಾಗಿತ್ತು. ಅಣ್ಣ ತಂಗಿಯ ಬಾಂಧವ್ಯ ಬಹಳಷ್ಟು ಪ್ರಸಿದ್ಧ. ಅದೆಷ್ಟೋ ತಂಗಿಯರು ತನ್ನ ಅಣ್ಣನ ಮೇಲೆ ಜೀವವನ್ನೇ ಇಟ್ಟಿರ್ತಾರೆ. ಅಣ್ಣ ಕೂಡ ಅಷ್ಟೇ, ತಂಗಿಗಾಗಿ ಏನ್ ಬೇಕಾದ್ರೂ ಮಾಡ್ತಾನೆ. ಆದ್ರೆ ಇಲ್ಲೋರ್ವ ಅಣ್ಣ ತನ್ನ ತಂಗಿಯನ್ನ ಕೇವಲ ಆಸ್ತಿಗಾಗಿ ಕೊಂದೇ ಬಿಟ್ಟಿದ್ದಾನೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಮಾತಿದೆ, ಬಹಳಷ್ಟು ಹಳೆಯ ಜಾನಪದ ಗೀತೆಯೊಂದಿದೆ. ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ, ನಾಯಿಗಿಂತ ಕಡೆಯಾಯಿತು ನನ್ನ ಬಾಳ ಜೀವ ಅನ್ನುವಂತಹ ಹಾಡು ಎಷ್ಟೋ ಸಲ ಕೇಳ್ತೀವಿ. ಇಲ್ಲಿ ಈ ಮಹಿಳೆಯ ಬಾಳು ಕೂಡ ಹಾಗೆ ಆಗಿದೆ. ನಾಯಿಗಿಂತ ಕಡೆಯಲ್ಲ, ಆಕೆಯ ಹೆಣ ಬೀದಿ ಪಾಲಾಗಿದೆ. ಅದು ಸ್ವಂತ ಅಣ್ಣನಿಂದಲೇ. ಹೌದು, ಧಾರವಾಡ ಜಿಲ್ಲೆಯ ಅಮ್ಮಿನಬಾವಿ ಎನ್ನುವಂತಹ ಗ್ರಾಮದಲ್ಲಿ ಆಸ್ತಿಯ ಜಗಳದಿಂದಾಗಿ ತಂಗಿ ಕೊಲೆ ಆಗಿದ್ದಾಳೆ. ಆಕೆಯನ್ನ ಕೊಲೆ ಮಾಡಿದಂಥ ಅಣ್ಣ ಇದೀಗ ಜೈಲು ಪಾಲಾಗಿದ್ದಾರೆ. ಎಷ್ಟೋ ಸಂದರ್ಭದಲ್ಲಿ ಆಸ್ತಿಗಾಗಿ ಇಂತಹ ಗಲಾಟೆಗಳು ಅಣ್ಣ ತಮ್ಮಂದಿರ ಮಧ್ಯೆ ನಡೆದಿದ್ದನ್ನು ನಾವು ಕೇಳೇ ಇದ್ದೀವಿ. ಆದರೆ ಇಲ್ಲಿ ಸ್ವಂತ ಅಣ್ಣ ತಂಗಿಯ ಮಧ್ಯೆ ಆಸ್ತಿಗಾಗಿ ಕಲಹ ನಡೆದಿದೆ. ಇಲ್ಲಿ ಅಣ್ಣ ಹನುಮಂತ ಮತ್ತು ತಂಗಿ ಶಿವಲೀಲಾ ಒಂದೇ ಹೊಟ್ಟೆಯಲ್ಲಿ ಹುಟ್ಟಿ ಒಂದೇ ಮನೆಯಲ್ಲಿ ಆಡಿ ಬೆಳೆದಂತಹ ಮಕ್ಕಳು. ತಂಗಿಯನ್ನ ಮದುವೆ ಮಾಡಿ ಕೊಟ್ಟ ನಂತರ ಅವಳು ಕೂಡ ಸುಖವಾಗಿ ಇರ್ತಾಳೆ, ಈ ಕಡೆ ಅಣ್ಣ ಕೂಡ ತನ್ನ ಪಾಡಿಗೆ ತಾನಿರ್ತಾನೆ. ಆದರೆ ವಿಪರೀತವಾದಂತಹ ಆಸ್ತಿಯ ಹುಚ್ಚು ಇದೆಯಲ್ವಾ, ಇದು ದಾಯಾದಿಗಳ ಮಧ್ಯೆ ಕಲಹವನ್ನು ಉಂಟು ಮಾಡಿದ್ದು ಬಹಳಷ್ಟು ಸಲ ನಾವು ಕೇಳ್ತೀವಿ. ಇಲ್ಲಿಯೂ ಕೂಡ ಅದೇ ಆಗಿತ್ತು. ಅದು ಯುಗಾದಿ ಹಬ್ಬದ ಸಂಭ್ರಮ. ಎಲ್ಲರೂ ಕೂಡ ಸಂಭ್ರಮದಲ್ಲಿದ್ದರು. ಬೇವು ಬೆಲ್ಲವನ್ನ ತಿಂದು ಹಬ್ಬವನ್ನು ಆಚರಿಸಬೇಕಾದ ದಿನ ಮನೆಯ ಮಗಳ ಹೆಣ ಬಿದ್ದು ಹೋಗಿದೆ. ಆ ಮಹಿಳೆಗೆ ಸಿಹಿ ಕಹಿಯ ಬದಲಾಗಿ ಕೇವಲ ಕಹಿ ಮಾತ್ರ ಸಿಕ್ಕಿದೆ. ಇವರಿಬ್ಬರ ತಾಯಿ ಸತ್ತು ಕೇವಲ 5 ತಿಂಗಳಾಗಿತ್ತಷ್ಟೇ. ಅಣ್ಣ ಮತ್ತು ತಂಗಿಯರ ನಡುವೆ ಆಸ್ತಿಗಾಗಿ ಕಲಹ ಉಂಟಾಗಿತ್ತು. ಇಲ್ಲಿ ತಂಗಿಗೆ ರಕ್ಷಣೆ ಕೊಡಬೇಕಾದಂತಹ ಅಣ್ಣ ತಂಗಿಯನ್ನ ನಿರಾಕರಣೆ ಮಾಡ್ತಾ ಇದ್ದ. ಆಕೆಗೆ ಆಸ್ತಿಯನ್ನು ಕೊಡೋದಕ್ಕೆ ನಾವಲ್ಲೇ ಅಂತ ಇದ್ದ. ಆದರೂ ಕೂಡ ಪಟ್ಟು ಬಿಡದ ತಂಗಿ, ನನ್ನ ಪಾಲಿನ ನನ್ನ ಆಸ್ತಿ ನನಗೆ ಬೇಕು, ತವರು ಮನೆಯ ಆಸ್ತಿ ಕೂಡ ನನಗೆ ಬೇಕು ಅಂತ ಹೇಳಿ ಅಣ್ಣನ ಹತ್ರ ಆಗಾಗ ಗಲಾಟೆಗಳನ್ನ ಮಾಡ್ತಾ ಇದ್ಲು. ಹೀಗೆ ಯುಗಾದಿ ಹಬ್ಬದ ದಿನ ತನ್ನ ಪಾಲಿನ ಹೊಲಗಳಿಗೆ ಹೋಗಿ ಭೂಮಿ ಪೂಜೆಯನ್ನ ನೆರವೇರಿಸಿದ್ಲು. ಆಗ ಇಬ್ಬರ ಮಧ್ಯೆ ವಾಗ್ವಾದವಾಗಿ ಅಣ್ಣ ಆಕೆಯನ್ನು ಕುಡುಗೋಲಿನಿಂದ ಕೊಚ್ಚಿ ಕೊಚ್ಚಿ ಕೊಂದೇ ಬಿಟ್ಟಿದ್ದಾನೆ. ಈ ಸುದ್ದಿ ಇಡೀ ರಾಜ್ಯಾದ್ಯಂತ ವ್ಯಾಪಕವಾಗಿ ಚರ್ಚೆಯಲ್ಲಿದೆ. ಕೇವಲ ಒಂದು ಆಸ್ತಿಗಾಗಿ ಒಡ ಹುಟ್ಟಿದ ತಂಗಿಯನ್ನೇ ಅಣ್ಣನೋರ್ವ ಕೊಲೆ ಮಾಡಿದ್ದಾನೆ. ಸಂಬಂಧಗಳು ಯಾವ ರೀತಿ ಹೋಗ್ತಾ ಇದೆ, ಜೀವಕ್ಕಿಂತ ಹೆಚ್ಚಿನದು ಏನೂ ಇಲ್ಲ ಅಂತಾರೆ. ಆದರೆ ಇಲ್ಲಿ ತನ್ನ ಜೊತೆಯೇ ತನ್ನ ಬೆನ್ನ ಹಿಂದೆ ಬಂದಂತಹ ತಂಗಿಯನ್ನ ಈ ರೀತಿಯಾಗಿ ಅಣ್ಣ ಕೊಲೆ ಮಾಡಿದ್ದಾನಲ್ವಾ, ಇದು ಸಂಬಂಧಗಳನ್ನು ಎಷ್ಟರ ಮಟ್ಟಿಗೆ ಹಾಳು ಮಾಡಿದೆ ಅನ್ನುವಂತಹ ಒಂದು ದುರಂತ ಸ್ಟೋರಿ ಆಗಿದೆ. ಹಿಂದೆ ಎಲ್ಲ ಅಣ್ಣ ಅಂದರೆ ಹಬ್ಬಕ್ಕೆ ಕರೆಯೋಕೆ ಬರ್ತಾನೆ, ಅಣ್ಣ ಅಂದರೆ ನನ್ನನ್ನು ರಕ್ಷಣೆ ಮಾಡ್ತಾನೆ ಅನ್ನುವಂತಹ ಕಾಲ ಒಂದಿತ್ತು. ಆದರೆ ಈಗ ಆಸ್ತಿ ಹಣದ ಮುಂದೆ ಸಂಬಂಧಗಳು ಏನೇನೋ ಇಲ್ಲದಂತಾಗಿದೆ. ಇಂತಹ ಘಟನೆಗಳು ನಡಿಬಾರ್ದು. ತಮ್ಮ ಒಡ ಹುಟ್ಟಿದವರಿಗಾಗಿ ಎಂಥದ್ದನ್ನೇ ತ್ಯಾಗ ಮಾಡುವಂಥ ಅದೆಷ್ಟೋ ಜನ ಇದ್ದಾರೆ. ಆದರೆ ಇಲ್ಲಿ ಸ್ವಂತ ತಂಗಿಯನ್ನೇ ಕೊಲೆ ಮಾಡಿದಂಥ ಅಣ್ಣನನ್ನು ಯಾರೂ ಕೂಡ ಕ್ಷಮಿಸೋದಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ. ಇದು ಸಾಮಾಜಿಕ ಚಿಲ್ಮೆ. ನಿಮ್ಮ ಮನೆಯ ಅಂದಚಂದಕ್ಕಾಗಿ ಉತ್ತಮ ಫರ್ನಿಚರ್ ಹುಡುಕ್ತಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಧೋಳದಲ್ಲಿ ಆರಂಭವಾಗಿದೆ ನ್ಯೂರಾಜ್ ಪುರೋಹಿತ್ ಪ್ಲೈವುಡ್ ಮಳಿಗೆ. ಮನೆಗೆ ಬೇಕಾದ ಪ್ಲೈವುಡ್, ಹಾರ್ಡ್ವೇರ್, ಗ್ಲಾಸ್ ಐಟಮ್ಸ್ಗಳು ಎಲ್ಲವೂ ಇಲ್ಲಿ ಲಭ್ಯ. ಡಿಜಿಟಲ್ ಲಾಕರ್ಸ್, ಮಾಡ್ಯುಲರ್ ಕಿಚನ್ ಇಂಟೀರಿಯರ್ಸ್ಗಳ ಅಳವಡಿಕೆಗೆ ದಿ ಬೆಸ್ಟ್ ಮಳಿಗೆ ಇದು. ಗ್ರೀನ್, ಸೆಂಚುರಿ ಪ್ರೈಮ್, ಸಭೂರಿ, ಹೆರನ್ ಪ್ಲೈವುಡ್ಗಳ ವೆರೈಟಿಗಳಿವೆ. ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಇನ್ಶೂರೆನ್ಸ್ ಜಾರಿ ಮಾಡಿರುವ ಪ್ಲೈವುಡ್ ಅಂದ್ರೆ ಹರಿನ್ ಪ್ಲೈವುಡ್ ಆಗಿದೆ. ಇನ್ನು ಕಿಚನ್ ಇಂಟೀರಿಯರ್ಗೆ ಬೇಕಾದ ಗೋದ್ರೇಜ್ ಮತ್ತು GLK ಪ್ರೀಮಿಯಂಗಳಿವೆ. ಇದರೊಂದಿಗೆ ಜೆಮ್ಯಾಕ್ಸ್, ಹ್ಯಾಪಲೆ, ಹೆಪೋ, ಯುರೋಪಾ ಹಾರ್ಡ್ವೇರ್ಗಳು ಜೊತೆಗೆ ಎಲ್ಲಾ ತರಹದ ಫೆವಿಕಾಲ್ ಮತ್ತು ಗ್ರಾಹಕರಿಗೆ ಬೇಕಾಗುವ ಇನ್ನಿತರ ಕಂಪನಿಯ ವಸ್ತುಗಳು ದೊರಕುತ್ತವೆ. ನಿಮ್ಮ ಮನೆ ಸುಂದರಗೊಳಿಸಲು ಇನ್ನೇಕೆ ತಡ? ಬನ್ನಿ ಮುಧೋಳ ನ್ಯೂರಾಜ್ ಪುರೋಹಿತ್ಗೆ. ಸ್ಥಳ ವಲ್ಲಿಗೌಡರ್ ಪೆಟ್ರೋಲ್ ಪಂಪ್ ಹತ್ತಿರ, ಮಂಟೂರ್ ರೋಡ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.